6 ಗಂಟೆ ಆಯ್ತಾ? ಇಲ್ಲ, ಇನ್ನು 5:15 ಆಗಿರೋದು ಅಷ್ಟೇ. ನಿಂಗ್ ಟೈಮ್ ನೋಡಕ್ ಬರೋದು ಒಳ್ಳೇದೇ ಆಯ್ತು. ನೀನು ಕೂಡ ಕಲಿಬಹುದು. ಕೂಕು ಟಿವಿ ಕಿಡ್ಸ್ ಆಪ್ ನ ಡೌನ್ಲೋಡ್ ಮಾಡಿ और एवरीडे कुछ नया सीखो। ಸಹರನ್ಪುರ್ ಅನ್ನೋ ಹಳ್ಳಿನಲ್ಲಿ ಪ್ರಿಯಾ ಮತ್ತೆ ಟೀನಾ ಅನ್ನೋ ಇಬ್ರು ಹುಡುಗಿರಿದ್ರು. ಪ್ರಿಯಾ ತುಂಬಾ ಬಡವರು. ಅವ್ರ ತಂದೆ ಐಸ್ ಕ್ರೀಮ್ ಮಾರೋ ಕೆಲ್ಸ ಮಾಡ್ತಿದ್ದ. ಆದ್ರೆ ಟೀನಾ ಶ್ರೀಮಂತ ವ್ಯಾಪಾರಿ ಮಗಳಾಗಿದ್ಲು. ಪ್ರಿಯಾ ಮತ್ತೆ ಟೀನಾ ಇಬ್ಬರಿಗೂ ಮದ್ವೆ ಫಿಕ್ಸ್ ಆಗಿತ್ತು. ಪ್ರಿಯಾ ಮಗಳೇ, ಇವತ್ತು ಮಧ್ಯಾಹ್ನ ನಾನು ಊಟಕ್ಕೆ ಬರೋದಿಲ್ಲ. ಯಾಕಪ್ಪ? ಮಧ್ಯಾಹ್ನದೊತ್ತು ಐಸ್ ಕ್ರೀಮು ಕರಗ್ಬಿಡುತ್ತೆ. ಊಟ ಮಾಡೋ ಸಮಯನ ಐಸ್ ಕ್ರೀಮ್ ಮಾರೋದಕ್ಕೆ ಬಳಸಿದ್ರೆ ಆಗ ತುಂಬಾ ಹಣ ಗಳಿಸ್ಬೋದು. ನಿನ್ನ ಮದುವೆಗೆ 1 ಲಕ್ಷವನ್ನು ಸೇರ್ಸಿಡ್ಬೇಕು. ಲೆಹಂಗಾ, ಮೆಹಂದಿ, ಮೇಕಪ್ ವಸ್ತು, ಬಟ್ಟೆ, ಹೀಗೆ ಹಲವಾರು ವಸ್ತುಗಳನ್ನ ತಗೋಬೇಕಾಗುತ್ತೆ. ಅಪ್ಪ, ನೀವ್ ಈ ರೀತಿ ಮಧ್ಯಾಹ್ನ ಊಟ ಮಾಡಿಲ್ಲ ಅಂದ್ರೆ ನೀವು ನಿಶಕ್ತರಾಗ್ಬಿಡ್ತೀರಾ. ಆದ್ರೆ ಮಗಳೇ, ನಿನ್ನ ಮದುವೆ ಏನಾದ್ರೂ ಆಗೋಯ್ತು ಅಂದ್ರೆ ನನಗೆ ನನ್ನ ಜೀವನದಲ್ಲಿ ಯಾವುದೇ ಚಿಂತೆ ಇರಲ್ಲ. ಪ್ರಿಯಾ ಒಬ್ಳಿಗೆ ಮನೇಲಿರೋದಕ್ಕೆ ಮನ್ಸೇ ಇರ್ತಿರ್ಲಿಲ್ಲ. ಅದಕ್ಕೋಸ್ಕರ ಹೊರಗಡೆ ಅವಳು ಓಡಾಡ್ಕೊಂಡ್ ಬರೋದಕ್ಕೆ ಅಂತ ಹೋಗ್ತಿದ್ಲು. ಆ ಪಾರ್ಕ್ಗೆ ಟೀನಾ ಕೂಡ ತನ್ನ ಫ್ರೆಂಡ್ಸ್ ಜೊತೆ ಪ್ರತಿದಿನ ಬರ್ತಿದ್ಲು. ಅಲ್ ನೋಡು, ಐಸ್ ಕ್ರೀಮ್ ಮಾರೋನ್ ಮಗಳು ಬರ್ತಿದ್ದಾಳೆ. ನನ್ಗೆ 3 ಐಸ್ ಕ್ರೀಮ್ ಸಿಗುತ್ತಾ? ಮಲಾಯ್ ಐಸ್ ಕ್ರೀಮ್. ಅವಳು ಯಾಕೇನು ಮಾತಾಡ್ತಿಲ್ಲ? ಐಸ್ ಕ್ರೀಮ್ ತಿಂದು ಮೂಗಿ ಏನಾದ್ರೂ ಆಗ್ಬಿಟ್ಲಾ ಏನು? ಇವಳು ಮದ್ವೆ ಫಿಕ್ಸ್ ಆಗಿದ್ಯಲ್ವಾ, ವಡಾ ಪಾವ್ ಮಾರೋ ಕುಂದನ್ ಜೊತೆ. ಪಾಪ, ಇವಳು ವಡಾ ಪಾವ್ ಮಾರೋನ್ ಜೊತೆ ಕಳ್ದು ಹೋಗಿದ್ದಾಳೆ. ನನ್ ಗಂಡ ವಡಾ ಪಾವ್ ಮಾರೋ ಅಂಗಡಿ ಯಜಮಾನ. ಅಂಗಡಿ ಯಜಮಾನನ? ನಿನ್ಗೆ ನನ್ನ ಗಂಡ ಯಾರು ಅಂತ ಗೊತ್ತಾ? ಅವನು ನಿನ್ನ ಗಂಡನ ಅಂಗಡಿ ಅಂತದ್ದು 10 ಅಂಗಡಿ ಕೊಂಡ್ಕೋಬಹುದು. ದುಡ್ಡಿನ ವಿಷಯದಲ್ಲಿ ನಿನ್ನ ಗಂಡ ಆಗೋನು ನನ್ನ ಗಂಡ ಆಗೋನ್ ಹತ್ರನೂ ಬರೋದಕ್ಕಾಗಲ್ಲ. ತುಂಬಾ ದುಡ್ಡಿದ್ರೆ ಜೀವನದಲ್ಲಿ ಖುಷಿ ಸಿಗತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ತುಂಬಾ ಬುದ್ಧಿವಂತೆ ಆಗ್ತಿದ್ಯಾ ಇತ್ತೀಚೆಗೆ. ನನ್ನ ಮದ್ವೆ ನಿನ್ ಮದ್ವೆ ಒಂದೇ ದಿನ. ದುಡ್ಡಿನ ತಾಕತ್ತೇನು ಅಂತ ತೋರಿಸ್ತೀನಿ. ಮದ್ವೆ ದಿನದ ಸ್ವಲ್ಪ ದಿನಕ್ ಮುಂಚೆ ಟೀನಾ ಆ ಹಳ್ಳಿನಲ್ಲಿದ್ದ ಎಲ್ಲಾ ಕಾಸ್ಮೆಟಿಕ್ ಅಂಗಡಿಯಿಂದ ಎಲ್ಲಾ ಮೆಹಂದಿನೂ ಕೊಂಡ್ಕೊಂಡ್ಬಿಟ್ಲು. ಯಾವ ಅಂಗಡಿಲೂ ಅವಳು ಒಂದು ಕೋನನ್ನ ಕೂಡ ಬಿಟ್ಟಿರ್ಲಿಲ್ಲ. ಮದ್ವೆ ದಿನ ಪ್ರಿಯಾ ಮೆಹಂದಿ ತಗೊಳ್ಳೋದಿಕ್ಕೆ ಅಂಗಡಿಗಳಿಗೆ ಹೋಗ್ತಾಳೆ. ಆದ್ರೆ ಅವಳಿಗೆ ಯಾವ ಅಂಗಡಿನಲ್ಲೂ ಮೆಹಂದಿ ಸಿಗೋದಿಲ್ಲ. ಆಂಟಿ, ನಿಮ್ ಹತ್ರ ಮೆಹಂದಿ ಇದ್ಯಾ? ಇಲ್ಲಮ್ಮ, ಎಲ್ಲ ಮೆಹಂದಿ ಟೀನಾ ಮನೆಗೆ ಹೋಗಿದೆ. ಇವತ್ತು ನನ್ ಮದ್ವೆ, ಆದ್ರೆ ನನ್ ಕೈಯಲ್ಲಿ 1 ಹನಿ ಕೂಡ ಮೆಹಂದಿ ಆಗಿಲ್ಲ. ಇವಾಗ ಬಂತು ಮಜಾ. ಸ್ವಲ್ಪ ನನ್ ಕೈ ನೋಡು, ಮೆಹಂದಿಯಿಂದ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಅಂತ. ಈಗ ನೀನು ಮೆಹಂದಿ ಹಾಕೊಳ್ದೇನೆ ನಿನ್ ಗಂಡನ್ ಮನೆಗೆ ಹೋಗ್ತೀಯಾ? ಟೀನಾ ಹೊರಟೋಗ್ತಾಳೆ. ಮತ್ತೆ ಪ್ರಿಯಾ ಕಣ್ಣಲ್ಲಿ ನೀರ್ ಹಾಕೊಂಡು ಅಲ್ಲೇ ನಿಂತ್ಕೋತಾಳೆ. ಪ್ರಿಯಾಗೆ ಎಲ್ಲಿಂದನೋ ಕೋಗಿಲೆ ಶಬ್ದ ಕೇಳಿಸ್ತು. ಎಷ್ಟು ಸುಂದರವಾದ ಕೋಗಿಲೆ ಶಬ್ದ! ನಾನು ಇದಕ್ ಮುಂಚೆ ಯಾವತ್ತೂ ಕೇಳಿಸ್ಕೊಂಡಿರ್ಲಿಲ್ಲ. ಪ್ರಿಯಾ ಆ ಶಬ್ದ ಕೇಳಿಸ್ಕೊಂಡು ಆ ಕಡೆ ಹೋಗ್ತಾಳೆ. ಆ ಕೋಗಿಲೆ ಒಂದು ಮರದ ಮೇಲೆ ಕೂತಿತ್ತು. ಇದು ಮೆಹಂದಿ ಮರ ಅಲ್ವಾ? ಪ್ರಿಯಾ ಆ ಮರದಲ್ಲಿ ಎಲೆನ ಕಿತ್ಕೋತಾಳೆ. ಅದನ್ನ ಚೆನ್ನಾಗಿ ರುಬ್ಬಿ ಒಂದು ಕೋನ್ ಮಾಡಿ ಅದನ್ನ ಅದ್ರೊಳಗಡೆ ಹಾಕೋತಾಳೆ. ಆಮೇಲೆ ಅವಳು ತನ್ನ ಮನೆ ತಲುಪ್ತಾಳೆ. ಅವಳ ಸ್ನೇಹಿತರು ಅವಳ ಕೈಗೆ ಮೆಹಂದಿ ಹಾಕ್ತಾರೆ. ಅವಳ ಕೈಗೆ ಮೆಹಂದಿ ಹಾಕಿದ್ದನ್ನ ನೋಡಿ ಪ್ರಿಯಾಗೆ ತುಂಬಾ ಖುಷಿ ಆಗತ್ತೆ. ಇವಾಗ ನನ್ಗನ್ನಿಸ್ತದೆ ನನಗೆ ಇವತ್ತು ಮದ್ವೆ ಆಗತ್ತೆ ಅಂತ. ಪ್ರಿಯಾ ತನ್ನ ಗಂಡನ್ ಮನೆಗೆ ಹೋದ್ಲು. ನಿನ್ನ ಮೆಹಂದಿ ಅಂತೂ ತುಂಬಾ ಚೆನ್ನಾಗಿದೆ. ನಾನಂತೂ ಸ್ವಲ್ಪ ಹೊತ್ತು ಬೆರ್ಗಾಗ್ಬಿಟ್ಟೆ. ಇದನ್ನ ನಾನು ಒಂದು ಮರದಿಂದ ಸ್ವತಃ ಮಾಡ್ಕೊಂಡಿದ್ದೆ. ನಾನ್ ಸ್ವಲ್ಪ ಅಂಗಡಿ ಹತ್ರ ಹೋಗ್ತಿದ್ದೀನಿ. ನನ್ನ ಶೂವನ್ನು ಕೊಡ್ತೀಯಾ? ಪ್ರಿಯಾ ಯಾವಾಗ ಆ ಶೂನ ಮುಟ್ತಳೋ ಅದು ಚಿನ್ನದಾಗೋಯ್ತು. ಅಯ್ಯೋ ರಾಮ, ಇದೇನಾಗೋಯ್ತು? ಪ್ರಿಯಾ ಸಾಬೂನ್ ಮುಟ್ಟಿದ್ಲು, ಅದು ಕೂಡ ಚಿನ್ನ ಆಗೋಯ್ತು. ಈಗ ಅವಳು ಯಾವ್ದೇ ವಸ್ತುನ ಮುಟ್ಟಿದ್ರೂ ಅದು ಚಿನ್ನ ಆಗೋಗ್ತಾ ಇತ್ತು.
ಏನು ಅಂದ್ರೆ ನನಗೆ ಏನೂ ಅರ್ಥನೇ ಆಗ್ತಾ ಇಲ್ಲ. ನಾನ್ ಯಾವುದೇ ವಸ್ತುನ ಮುಟ್ಟಿದ್ರೆ ಅದು ಚಿನ್ನ ಆಗ್ ಹೋಗ್ತಾ ಇದೆ. ಬಹುಶಃ ನಿನ್ನ ಮೆಹಂದಿಯ ಚಮತ್ಕಾರ ಇರಬೇಕು. ಎಲ್ಲಿ ತನಕ ನಿನ್ನ ಮೆಹಂದಿ ಇರುತ್ತೋ ಅಲ್ಲಿವರೆಗೂ ನನ್ನನ್ನು ಮುಟ್ಬೇಡ, ಇಲ್ಲಂದ್ರೆ ನಾನು ಚಿನ್ನ ಆಗ್ಬಿಡ್ತೀನಿ. ಚಮತ್ಕಾರದ ಮೆಹಂದಿಯಿಂದ ಪ್ರಿಯಾ ಮನೆಯಲ್ಲಿ ಸುಮಾರು ವಸ್ತುಗಳನ್ನ ಚಿನ್ನದಾಗ್ ಮಾಡ್ಕೊಂಡ್ಲು. ಸ್ವಲ್ಪ ದಿನದ ನಂತರ ಪ್ರಿಯಾ ಕೈಯಲ್ಲಿದ್ದ ಮೆಹಂದಿ ಹೊರಟೋಯ್ತು. ಆದ್ರೆ ಅಲ್ಲಿವರೆಗೆ ಅವಳು ಮತ್ತೆ ಅವಳ ಗಂಡ ತುಂಬಾ ಶ್ರೀಮಂತರಾಗಿದ್ರು. ಟೀನಾ ಕೂಡ ಅದೇ ಸಮಯದಲ್ಲಿ ಹಳ್ಳಿನಲ್ಲಿದ್ಲು. ಯಾವಾಗ ಪ್ರಿಯಾ ಕಾರಿಂದ ಇಳಿಯೋದನ್ನ ಟೀನಾ ನೋಡ್ತಾಳೋ ಅವಳಿಗೆ ಆಶ್ಚರ್ಯ ಆಗತ್ತೆ. ಟೀನಾ ಕದ್ದು ಮುಚ್ಚಿ ನಿಧಾನವಾಗಿ ಪ್ರಿಯಾ ಮನೆ ಹತ್ರ ಬಂದು ಕೀಯಿಂದ ಮನೆ ಒಳಗಡೆ ನೋಡ್ತಾಳೆ. ಅಪ್ಪಾಜಿ, ಇದನ್ ತಗೊಳ್ಳಿ, 10 ಲಕ್ಷ ರೂಪಾಯಿ. ಇನ್ ಮುಂದೆ ನೀವು ಐಸ್ ಕ್ರೀಮ್ ಮಾರೋ ಅಗತ್ಯ ಇಲ್ಲ. ಈ ದುಡ್ಡಿಂದ ನಿಮ್ಮ ಉಳಿದ ಜೀವನನ ಆರಾಮಾಗಿ ಕಳಿಬಹುದು ನೀವು. ಮಗಳೇ, ನಿನ್ನ ಹತ್ರ ಇಷ್ಟೊಂದು ಹಣ ಹೇಗ್ ಬಂತು? ಚಮತ್ಕಾರಿ ಮೆಹಂದಿಯಿಂದ ಅಪ್ಪಾಜಿ. ಕಾಡಲ್ಲಿ ಒಂದು ಮೆಹಂದಿ ಮರ ಇದೆ. ಆ ಮೆಹಂದಿನ ಹಾಕೊಂಡ್ಮೇಲೆ ನೀವು ಯಾವ ವಸ್ತುನ ಮುಟ್ಟಿದ್ರೂ ಅದು ಚಿನ್ನಾಗ್ ಹೋಗುತ್ತೆ. ಓಹೋ, ವಿಷಯ ಇದಾ? ಟೀನಾ ಕಾಡಿಗೆ ಹೋಗಿ ಮತ್ತವಳು ಅಲ್ಲಿದ್ದ ಮೆಹಂದಿ ಮರನ ಹುಡ್ಕುದ್ಲು. ಅವಳು ಆ ಮರದಲ್ಲಿದ್ದ ಎಲ್ಲಾ ಎಲೆಗಳನ್ನು ಕಿತ್ಬಿಟ್ಲು. ಮತ್ತದನ್ನ ಅವಳು ತನ್ನ ಮನೆಗ್ ತಗೊಂಡ್ ಹೋದ್ಲು. ಆ ಎಲೆನ ಚೆನ್ನಾಗ್ ರುಬ್ಬಿ ತುಂಬಾ ಮೆಹಂದಿನ ಮಾಡಿ ಅದನ್ನ ತನ್ನ ಕೈಗಳ್ಗ್ ಹಾಕೊಂಡ್ಲು. ಈಗ ನಾನು ಈ ಚಮತ್ಕಾರಿ ಮೆಹಂದಿಯಿಂದ ಎಷ್ಟು ಚಿನ್ನ ಮಾಡ್ಕೋತೀನಿ ಅಂದ್ರೆ ಮುಂದೆ ಬರೋ 6 ಪೀಳಿಗೆಗಳಿಗೆ ಯಾವುದೇ ಕೆಲ್ಸ ಮಾಡೋ ಅಗತ್ಯನೇ ಇರೋದಿಲ್ಲ. ಟೀನಾ ಎಲ್ಲದಕ್ಕಿಂತ ಮುಂಚೆ ಒಂದು ಬಾಕ್ಸನ್ನ ಮುಟ್ಟಿದ್ಲು. ಆ ಬಾಕ್ಸು ಚಿನ್ನದ ಬದಲು ಸಗಣಿದಾಗೋಯ್ತು. ಇದೇನಿದು? ಈ ಬಾಕ್ಸು ಚಿನ್ನದಾಗ್ಬೇಕಿತ್ತಲ್ವಾ? ಟೀನಾ ತನ್ನ ಬೆಡ್ಡನ್ನ ಮುಟ್ಟಿದ್ಲು, ಅದು ಕೂಡ ಸಗಣಿದಾಗೋಯ್ತು. ಅವಳು ಯಾವ್ಯಾವ ವಸ್ತುನ ಮುಟ್ತಾ ಹೋದ್ಲು ಅದೆಲ್ಲ ಸಗಣಿದಾಗ್ತಾ ಹೋಯ್ತು. ಟೀನಾ ಗಂಡ ಹೊರಗಡೆಯಿಂದ ಬಂದ. ಆಚೆ ಬಾ ಟೀನಾ, ನಾನ್ ನಿನ್ಗೆ ನಮ್ಮ ಹೊಸ ಕಾರನ್ನ ತೋರಿಸ್ತೀನಿ. ಬೇಡ, ನನ್ನಿಂದ ದೂರ ಇರಿ ನೀವು. ಟೀನಾ ಗಂಡ ಟೀನಾ ಮಾತನ್ನ ಕೇಳಲೇ ಇಲ್ಲ. ಅವನು ಟೀನಾ ಕೈನ ಹಿಡ್ಕೊಂಡ್ಬಿಟ್ಟ. ಟೀನಾ ಕೈ ಮುಟ್ಟಿದ ಹಾಗೆ ಗಂಡ ಕೂಡ ಸಗಣಿಯಾಗಿ ಬದ್ಲಾಗ್ ಹೋದ. ಅಯ್ಯೋ ರಾಮ, ನನ್ ಹಾಳಾಗೋದೆ, ನಾಶ ಆಗೋದೆ, ನಂದೆಲ್ಲ ಸಗಣಿ ಆಗಿ ಹೋಗ್ತಿದೆ. ಯಾರಾದ್ರೂ ನನ್ಗೆ ಸಹಾಯ ಮಾಡಿ. ಅದಕ್ಕೆ ಹೇಳುದು, ಮಾಡಿದ್ದುಣ್ಣೋ ಮಹಾರಾಯ ಅಂತ.